ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸೈಟ್ ಪ್ರೈಸಸ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ನಾವೊಂದ್ ಸೈಟ್ ತಗೊಳಕ್ಕೂ ಮುಂಚೆ ಅದ್ರ ಬಗ್ಗೆ ಪ್ರಾಪರ್ ರಿಸರ್ಚ್ ಮಾಡಬೇಕು. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಲೈಕ್ ಆ ಸೈಟ್ ಎ ಖಾತಾನೋ ಬಿ ಖಾತಾನೋ ಅದನ್ನ ನೀವು ಯಾರ ಹತ್ರದಿಂದ ತಗೊಂತಾ ಇದ್ದೀರಾ, ಇದ್ರ ಮೇಲೆ ಏನಾದ್ರು ಲೀಗಲ್ ಲಿಟಿಗೇಷನ್ಸ್ ಏನಾದ್ರು ಇದೆಯಾ, ಆ ಸೈಟ್ ಸುತ್ತಮುತ್ತ ಎಲ್ಲ ಏನಿದೆ, ಮತ್ತೆ ಆ ಏರಿಯಾ ಹೇಗೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ರಿಸರ್ಚ್ ಮಾಡಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಲೀಗಲ್ ಎಕ್ಸ್ಪರ್ಟ್ ನ ಸಹಾಯ ತಗೊಳ್ಳೋದು ಒಳ್ಳೇದು. ನಿಮ್ಗೇನಾದ್ರೂ ಎ ಖಾತಾ ಅಂದ್ರೆ ಏನು, ಬಿ ಖಾತಾ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಎ ಖಾತಾ. ಇದು ಫುಲ್ಲಿ ಲೀಗಲ್ ಮತ್ತೆ ಅಥರೈಸ್ಡ್ ಆಗಿರುತ್ತೆ. ಇದರಲ್ಲಿ ಓನರ್ಸ್ ಈಸಿಯಾಗಿ ಲೈಸೆನ್ಸ್ ಮತ್ತೆ ಬ್ಯಾಂಕ್ಸ್ ಗಳಿಂದ ಹೋಮ್ ಲೋನ್ಸ್ ನೆಲ್ಲ ಪಡ್ಕೋಬಹುದು. ಇನ್ನ ಬೇರೆ ಫೆಸಿಲಿಟೀಸ್ ಲೈಕ್ ಎಲೆಕ್ಟ್ರಿಸಿಟಿ, ವಾಟರ್ಗೆಲ್ಲ BBMP ಅಪ್ರೂವಲ್ ತಗೊಳ್ಬಹುದು. ಈ ತರ ಸೈಟ್ ಗಳಿಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಇರೋದ್ರಿಂದ ಈ ಸೈಟ್ ಗಳಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕೂ ಈಸಿ ಆಗಿರುತ್ತೆ. ಇನ್ನ ಬಿ ಖಾತಾ ಅಂದ್ರೆ ಇದು ಕಂಪ್ಲೀಟ್ಲಿ ಲೀಗಲ್ ಅಲ್ಲ, ಹಾಗಂತ ಇಲ್ಲಿಗಲ್ ಅಂತಾನೂ ಅಲ್ಲ. ಈ ತರ ಸೈಟ್ ಗಳನ್ನ 2007 ಇಂದ ಡಿವಿಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವು ಸೈಟ್ ಗಳು ಬಿ ಖಾತೆಗೆ ಯಾಕೆ ಬೀಳುತ್ತೆ ಅಂದ್ರೆ ಅವು BBMP ರೂಲ್ಸ್ ಗೆ ಹೊಂದ್ಕೊಳ್ಳೋದಿಲ್ಲ. ಅಂದ್ರೆ ಲೈಕ್ ಆ ಜಾಗ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು, ಅಥವಾ ಲ್ಯಾಂಡ್ ಅಳತೆ ಹೆಚ್ಚು ಕಡಿಮೆ ಇರೋದು, ಇಲ್ಲ ಆ ಜಾಗ ಮೈನ್ ರೋಡ್ಗೆ ಅಥವಾ ಪಬ್ಲಿಕ್ ಪ್ರಾಪರ್ಟೀಸ್ಗೆ ಲಿಂಕ್ ಆಗೋ ತರ ಇರೋದು. ಈ ತರ ಎಲ್ಲ ಇದ್ರೆ ಅದನ್ನ ಬಿ ಖಾತದ ಕೆಳಗೆ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಈ ಸೈಟ್ ಗಳನ್ನ ಮಾರೋದು ಕಷ್ಟ, ಹಾಗಿದ್ದಕ್ಕೆ ಯಾವುದೇ ಲೋನ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ಆದ್ರೆ ಇವಾಗ ಗೌರ್ಮೆಂಟ್ ಈ ಬಿ ಖಾತಾ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಅದೇನಂದ್ರೆ ನೀವ್ ಇವಾಗ ನಿಮ್ಮ ಸೈಟ್ ನ ಬಿ ಖಾತೆಯಿಂದ ಎ ಖಾತೆಗೆ ಕನ್ವರ್ಟ್ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಚಾರ್ಜಸ್ ಆಗುತ್ತೆ. ಇನ್ನ ಈ ಖಾತಾ ಅಂದ್ರೆ ಏನಿಲ್ಲ, ಸಿಂಪಲ್ ಎ ಅಥವಾ ಬಿ ಖಾತಾನ ಡಿಜಿಟಲೈಸ್ ಮಾಡೋದನ್ನ ಈ ಖಾತಾ ಅಂತಾರೆ. ಜಸ್ಟ್ ಬಿಕಾಸ್ ಈ ಖಾತಾ ಆಗಿದೆ ಅನ್ನೋ ಕಾರಣಕ್ಕೆ ಅದು ಲೀಗಲ್ ಆಗೋದಿಲ್ಲ. ಬೆಂಗಳೂರಿನಲ್ಲಿ ನಾನ್ ಈ ವಿಡಿಯೋದಲ್ಲಿ ಹೇಳುವಂತ ಜಾಗಗಳು ಬಿಟ್ಟು ಬೇರೆ ಎಲ್ಲಾನು ಪರ್ ಸ್ಕ್ವೇರ್ ಫೀಟ್ 15,000 ಒಳಗೆ ಇದೆ. ಸೊ ಈ ವಿಡಿಯೋದಲ್ಲಿ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಕಾಸ್ಟ್ ಇರುವಂತಹ ಟಾಪ್ 10 ಏರಿಯಾಸ್ ಇನ್ ಬೆಂಗಳೂರು ಯಾವ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10th ಪ್ಲೇಸ್ ಅಲ್ಲಿ ನಮ್ಗೆ ಡಾಲರ್ಸ್ ಕಾಲೋನಿ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 18,000 ವರ್ಗೂ ಇರುತ್ತೆ. ಮತ್ತೆ ಒಂದು 30-40 ಸೈಟ್ ತಗೋಬೇಕು ಅಂದ್ರೆ 2,16 lakhs ವರ್ಗೂ ಆಗುತ್ತೆ. ಇದ್ರ ಮೇಲೆ ನಿಮ್ಗೆ ಅಗೇನ್ ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದು 30-40 ಸೈಟ್ ನಲ್ಲಿ 1,200 ಸ್ಕ್ವೇರ್ ಫೀಟ್ಸ್ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ನೀವು ಫುಲ್ ಸೈಟ್ ತಗೊಳ್ತಿರೋ ಅಥವಾ ಹಾಫ್ ಸೈಟ್ ತಗೊಳ್ತಿರೋ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ಡಾಲರ್ಸ್ ಕಾಲೋನಿನಲ್ಲಿ ಬಹಳಷ್ಟು ಜನ NRIs, ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮೆನ್ಸ್ ಇರೋದ್ರಿಂದ ವ್ಯಾಲ್ಯೂ ಜಾಸ್ತಿ. ಮತ್ತೆ ಏರಿಯಾ ಫುಲ್ ನೀಟ್ ಆಗಿ ಮತ್ತೆ ವೈಡ್ ಆಗಿ ಇದೆ. ಇಲ್ಲಿ ಸುತ್ತಮುತ್ತ ಇರುವಂತಹ ಫೆಸಿಲಿಟೀಸ್ ಏನಂದ್ರೆ ಹತ್ತಿರದಲ್ಲೇ ಮೈನ್ ರೋಡ್ ಇದೆ, ಮತ್ತೆ ಸ್ಕೂಲ್ಸ್, ಕಾಲೇಜಸ್ ಲೈಕ್ MS ರಾಮಯ್ಯ ಇದೆ. 9th ಪ್ಲೇಸ್ ನಲ್ಲಿ ನಿಮ್ಗೆ ಜಯನಗರ್ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 20,000 ವರ್ಗೂ ಇದೆ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಕಾಸ್ಟ್ ಆಫ್ 1 ಸ್ಕ್ವೇರ್ ಫೀಟ್ ಇಂಟು 1,200 ಮಾಡಿದ್ರೆ ನಿಮ್ಗೆ ಒಂದು 30-40 ಸೆಟ್ಗೆ ಎಷ್ಟಾಗ್ಬೋದು ಅಂತ ಗೊತ್ತಾಗುತ್ತೆ. ಲೈಕ್ 20,000 ಇಂಟು 1,200 ಇಸ್ ಈಕ್ವಲ್ ಟು 2,40 lakhs. ಅಗೇನ್ ನಾನು ಟ್ಯಾಕ್ಸಸ್ ಮತ್ತೆ ಚಾರ್ಜಸ್ ಯಾವ್ದು ಇನ್ಕ್ಲೂಡ್ ಮಾಡಿಲ್ಲ. ನಾನ್ ಹೇಳ್ತಿರುವಂತ ಪ್ರೈಸಸ್ಗೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇಡೀ ಬೆಂಗಳೂರಿನಲ್ಲಿ ಜಯನಗರ್ ಏರಿಯಾನೇ ಫಸ್ಟ್ ವೆಲ್ ಪ್ಲಾನ್ಡ್ ಆಗಿ ಡೆವಲಪ್ ಮಾಡಿರೋದು. ಮತ್ತೆ ಜಯನಗರ್ ನಲ್ಲಿ ನಿಮ್ಗೆ ಮೆಟ್ರೋ ಫೆಸಿಲಿಟಿ, ಆಫೀಸ್, ಪಾರ್ಕ್ಸ್ ಎಲ್ಲ ಇದೆ. ಇನ್ನ 8th ಪ್ಲೇಸ್ ನಲ್ಲಿ ಲೆವೆಲ್ಲೇ ರೋಡ್ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 25,000 ವರ್ಗೂ ಇರುತ್ತೆ. ಮತ್ತೆ ಒಂದು 30-40 ಸೈಟ್ 3 crores ವರ್ಗೂ ಆಗ್ಬೋದು. ಮತ್ತೆ ನೀವ್ ಯಾರಾದ್ರೂ ಸೈಟ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರೆ, ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದೆಲ್ಲ ಬರೀ ಸೈಟ್ ಪ್ರೈಸಸ್ ಮಾತ್ರ. ಇದ್ರ ಮೇಲೆ ಮನೆ ಕಟ್ಟೋದಕ್ಕೆ ಆಗೋ ಕಾಸ್ಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇರುತ್ತೆ. ನಾನೊಂದು ಅಂದಾಜು 50 lakhs ಅಥವಾ 1 crore ಆಗ್ಬೋದು ಅಂತ ಹೇಳ್ತಿದ್ದೀನಿ. ಇಲ್ಲ ನಿಮ್ಗೇನಾದ್ರೂ ಕಂಪ್ಲೀಟ್ ಆಗಿ ಒಂದು ಸೈಟ್ ತಗೊಂಡು ಒಂದು ಫುಲ್ ಮನೆ ಕಟ್ಟೋದಕ್ಕೆ ಎಷ್ಟಾಗ್ಬೋದು ಅಂತ ತಿಳ್ಕೊಬೇಕು ಅಂದ್ರೆ ನೆಕ್ಸ್ಟ್ ನಾನು ಆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಈ ಲೆವೆಲ್ಲೇ ರೋಡ್ಗೆ ಲೆವೆಲ್ಲೇ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದ್ರೆ ಅದು ಒಬ್ಬ ಐರಿಷ್ ಸೋಲ್ಜರ್ ಹೆಸರು. ಅವ್ರಿಗೂ ಮತ್ತೆ KGFಗೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಹಾಗಾಗಿ ಈ ಏರಿಯಾಗೆ ಅವ್ರ ಹೆಸರು ಬಂತು. ಈ ಏರಿಯಾದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಮಾಲ್ಸ್, ಮೈನ್ಲಿ ವಿಜಯ್ ಮಲ್ಯ ಅವ್ರದ್ದು ಪ್ರಾಪರ್ಟೀಸ್ ಜಾಸ್ತಿ ಇದೆ. ಇನ್ನ 7th ಪ್ಲೇಸ್ ನಲ್ಲಿ ಮಲ್ಲೇಶ್ವರಂ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 26,000 ವರ್ಗೂ ಇರುತ್ತೆ. ಅಂದ್ರೆ ಒಂದು 30-40 ಸೈಟ್ 3,12 lakhs ವರ್ಗೂ ಆಗ್ಬೋದು. ಈ ಏರಿಯಾದಿಂದ ಎಲ್ಲ ಹತ್ರನೇ ಲೈಕ್ ಕಾಲೇಜಸ್ ಆಗಿರ್ಬೋದು, ಪಾರ್ಕ್ಸ್ ಅಂಡ್ ಗ್ರೌಂಡ್ಸ್, ಮೆಟ್ರೋ ಅಂಡ್ ಮೆಜೆಸ್ಟಿಕ್, ಸ್ಯಾಂಕಿ ಟ್ಯಾಂಕ್, ಮತ್ತೆ ಮೈನು ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. 6th ಪ್ಲೇಸ್ ನಲ್ಲಿ ವಿಠಲ್ ರೋಡ್ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 28,000 ವರ್ಗೂ ಇದೆ. ಮತ್ತೆ ಒಂದು 30-40 ಸೈಟ್ 3,36 lakhs ವರ್ಗೂ ಆಗುತ್ತೆ. ಈ ಏರಿಯಾ ಬೆಂಗಳೂರಿನಲ್ಲಿ ತುಂಬಾ ಬೇಗ ಡೆವಲಪ್ ಆಗೋಯ್ತು. ದೊಡ್ಡ ದೊಡ್ಡ ಮಾಲ್ಸ್ ಮತ್ತೆ ಅಪಾರ್ಟ್ಮೆಂಟ್ ಬಂದಿರೋದ್ರಿಂದ ಆ ಏರಿಯಾ ಫುಲ್ ಪಾಶ್ ಆಗಿರುತ್ತೆ. ಇನ್ನ 5th ಪ್ಲೇಸ್ ನಲ್ಲಿ ರಿಚ್ಮಂಡ್ ಟೌನ್ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 29,000 ವರ್ಗೂ ಇದೆ. ಮತ್ತೆ ಒಂದು 30-40 ಸೈಟ್ 3,48 lakhs ವರ್ಗೂ ಆಗುತ್ತೆ. ಈ ಏರಿಯಾ ಹೆಸರು ತರನೇ ಆ ಏರಿಯಾ ತುಂಬಾ ರಿಚ್ ಆಗೇ ಇದೆ. ತುಂಬಾ ಹೆರಿಟೇಜ್ ಮತ್ತೆ ಕಮರ್ಷಿಯಲ್ ಸ್ಪೇಸ್ ಇರುವಂತ ಏರಿಯಾ ಅದು. ಮತ್ತೆ ಇಲ್ಲಿವರೆಗೂ ನೋಡಿದಿರಾ, ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್, ಶೇರ್ ಇರುವಂತ ಜಾಗದಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ.
ಅದನ್ನ ಕ್ಲಿಕ್ ಮಾಡೋದ್ರಿಂದ ನಮ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಯೂಸ್ ಆಗುತ್ತೆ. ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ನಾವು ನೆಕ್ಸ್ಟ್ ಏರಿಯಾ ಯಾವ್ದು ಅಂತ ನೋಡೋಣ. 4th ಪ್ಲೇಸ್ ನಲ್ಲಿ ನಿಮ್ಗೆ ಇಂದಿರಾನಗರ್ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 30,000 ವರ್ಗೂ ಇದೆ. ಮತ್ತೆ ಒಂದು 30-40 ಸೈಟ್ 3,60,00,000 ವರ್ಗೂ ಆಗುತ್ತೆ. ಇಷ್ಟೆಲ್ಲ ಪ್ರೈಸಸ್ ನೋಡಿದ್ಮೇಲೆ ಬೆಂಗಳೂರಿನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ಕೊಳ್ಳುವಂತಹ ಎಷ್ಟೊಂದು ಮಿಡಲ್ ಕ್ಲಾಸ್ ಜನರ ಕನಸು ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಇಡೀ ಫ್ಯಾಮಿಲಿ ಎಲ್ಲ ದುಡ್ದು ಅಥವಾ ಊರುಗಳಿಂದ ಬೆಂಗಳೂರಿಗೆ ಬಂದು ದುಡ್ದು ಏನಾದ್ರೂ ಆಸ್ತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾರೆ. ಆದ್ರೆ ಈ ಪ್ರೈಸಸ್ ಎಲ್ಲ ನೋಡಿದ್ಮೇಲೆ ಬೆಂಗಳೂರಿಗಿಂತ ಊರುಗಳಲ್ಲೇ ಸೈಟ್ ತಗೊಂಡು ಮನೆ ಕಟ್ಟೋದು ಬೆಸ್ಟ್ ಅಂತ ಅನ್ಸುತ್ತೆ. ಎಷ್ಟೊಂದ್ ಕಡೆ ಸೈಟ್ ತಗೊಳ್ಳೋದಕ್ಕೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಆದ್ರೆ ಅಷ್ಟು ಕಷ್ಟಪಟ್ಟು ತಗೊಂಡ್ರು ಮತ್ತೆ ಲೋನ್ ಮಾಡಿನೇ ಮನೆ ಕಟ್ಟಬೇಕು ಅಂದ್ರೆ ಆ ಲೋನ್ ತೀರ್ಸೋಷ್ಟಿಗೆ ವಯಸ್ಸಾಗೋಗಿರುತ್ತೆ. ಇಂದಿರಾ ಗಾಂಧಿ ಅವ್ರ ಮೇಲೆ ಇರುವಂತಹ ರೆಸ್ಪೆಕ್ಟ್ಗೆ ಈ ಏರಿಯಾಗೆ ಇಂದಿರಾನಗರ್ ಅಂತ ಹೆಸರು ಬಂತು. ಈ ಏರಿಯಾದಲ್ಲಿ ಪರ್ಪಲ್ ಲೈನ್ ಮೆಟ್ರೋ ಕೂಡ ಇದೆ. 3rd ಪ್ಲೇಸ್ ನಲ್ಲಿ ನಿಮ್ಗೆ ಕೋರಮಂಗಲ ಇದೆ. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 34,000 ವರ್ಗೂ ಇದೆ. ಮತ್ತೆ ಒಂದು 30-40 ಸೈಟ್ 4 crores ವರ್ಗೂ ಆಗುತ್ತೆ. ಇಲ್ಲಿ ಜಾಸ್ತಿ MNC ಕಂಪನಿಗಳು, ರೆಸ್ಟೋರೆಂಟ್ಸ್ ಅಂಡ್ ಪಬ್ಸ್, ಸ್ಕೂಲ್ಸ್ ಅಂಡ್ ಕಾಲೇಜ್ಗಳು ಇದೆ. ನೀವು ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಯಾವ ಏರಿಯಾದಲ್ಲಿ ಸೈಟ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳ್ಬೇಡಿ, ಫಸ್ಟ್ ನಾವು ಆಸೆ ಪಡ್ಬೇಕು, ಅದಾದ್ಮೇಲೆ ತಾನಾಗೆ ಬರುತ್ತೆ. ಈ ಕೋರಮಂಗಲದಲ್ಲಿ ಬೇಜಾನ್ ಸ್ಟಾರ್ಟ್ಅಪ್ಸ್ ಮತ್ತೆ IT ಸೆಕ್ಟರ್ಸ್ ಇದೆ. 2nd ಪ್ಲೇಸ್ ನಲ್ಲಿ ನಿಮ್ಗೆ HSR ಲೇಔಟ್ ಇರುತ್ತೆ. HSR ಫುಲ್ ಫಾರ್ಮ್ ಏನ್ ಗೊತ್ತಾ? ಹೊಸೂರ್ ಅಂಡ್ ಸರ್ಜಾಪುರ್ ರೋಡ್. ಇಲ್ಲಿ ಒಂದು ಸ್ಕ್ವೇರ್ ಫೀಟ್ 36,000 ವರ್ಗೂ ಇದೆ. ಮತ್ತೆ ಒಂದು 30-40 ಸೈಟ್ 4,32,00,000 ವರ್ಗೂ ಆಗುತ್ತೆ. ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ಯಾರಿಗಾದ್ರೂ ನಾನ್ ಹೇಳಿರುವಂತ ಏರಿಯಾಗಳಲ್ಲಿ ಆಲ್ರೆಡಿ ಒಂದು ಸ್ವಂತ ಜಾಗ ಇದ್ರೆ ಯು ಆರ್ ಲಕ್ಕಿ. ಯಾವುದೇ ಕಾರಣಕ್ಕೂ ಆ ಸೈಟ್ ನ ಮಾರುವಂತ ಪ್ರಯತ್ನ ಮಾಡ್ಕೋಬೇಡಿ. ಇಲ್ಲ ಅಕಸ್ಮಾತ್ ಆಗಿ ಮಾರ್ಲೇಬೇಕು ಅಂತ ಇದ್ರೆ ಮುಂದೆ ಇನ್ನ ಒಳ್ಳೆ ಪ್ರೈಸಸ್ ಬರುತ್ತೆ, ಅವಾಗ ಯೋಚನೆ ಮಾಡಬಹುದು. ಆದ್ರೆ ನನ್ಗನ್ಸೋ ಪ್ರಕಾರ ದಟ್ಸ್ ನಾಟ್ ಎ ಗುಡ್ ಐಡಿಯಾ. 1st ಪ್ಲೇಸ್ ನಲ್ಲಿ ನಿಮ್ಗೆ ಸದಾಶಿವನಗರ ಇದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಏರಿಯಾದಲ್ಲೇ ನಮ್ಮ ಅಪ್ಪು ಸರ್ ಅವರ ಮನೆ ಇದೆ. ಮತ್ತೆ ಉಪ್ಪಿ ಸರ್ ಅವ್ರ ಮನೆ ಕೂಡ ಇಲ್ಲೇ ಇದೆ. ಮತ್ತೆ ನಮ್ಮ ರಾಜ್ಯದ DCM ಅವ್ರು ಕೂಡ ಇಲ್ಲೇ ಇರೋದು. ಇದ್ರ ಮುಂದೆನೆ ಪ್ಯಾಲೇಸ್ ಗ್ರೌಂಡ್ಸ್ ಇದೆ. ಹತ್ತಿರದಲ್ಲೇ ಗುಟ್ಟಳ್ಳಿ ಪ್ಯಾಲೇಸ್ ಇದೆ. ಮತ್ತೆ ಈ ಏರಿಯಾ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಇಡೀ ಬೆಂಗಳೂರಿನಲ್ಲೇ ಹೈಯೆಸ್ಟ್ ಸ್ಕ್ವೇರ್ ಫೀಟ್ ಪ್ರೈಸ್ ಇರುವಂತ ಏರಿಯಾ ಇದು. ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 45,000 ವರ್ಗೂ ಇರುತ್ತೆ. ಹಾಗೆ ನೋಡಿದ್ರೆ ಒಂದು 30-40 ಸೈಟ್ 5,40,00,000 ವರ್ಗೂ ಆಗ್ಬೋದು. ಇಷ್ಟೆಲ್ಲ ಪ್ರೈಸಸ್ ನೋಡಿದ್ಮೇಲೆ ನಾನೊಂದು ಕ್ಯಾಲ್ಕುಲೇಷನ್ ಮಾಡಿದೆ. ಅದೇನಂದ್ರೆ ಸ್ವಂತ ಮನೆ ತಗೊಳ್ಳೋದು ಬೆಸ್ಟಾ ಅಥವಾ ಬಾಡಿಗೆ ಮನೆ ಇರೋದು ಬೆಸ್ಟಾ ಅಂತ. ಯಾಕಂದ್ರೆ ನನ್ಗನ್ಸೋ ಪ್ರಕಾರ ನೀವಿವಾಗ ಏನ್ ಸೈಟ್ ಪ್ರೈಸಸ್ ನ ನೋಡ್ತಿದ್ದೀರಾ ಇವೆಲ್ಲ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅನ್ಸ್ತಿದೆ. ಮತ್ತೆ ನೀವು ಅಷ್ಟು ಕೊಟ್ಟು ಬೆಂಗಳೂರಲ್ಲಿ ಒಂದು ಸಣ್ಣ ಜಾಗ ತಗೊಳ್ಳೋದ್ರ ಬದಲು ಊರುಗಳಲ್ಲಿ ಸೈಟ್ ತಗೊಂಡು ದೊಡ್ಡ ಮನೆ ಕಟ್ಬಹುದು ಅಂತ. ಇಲ್ಲ ನಿಮ್ಗೇನಾದ್ರೂ ಫಾರಿನ್ ಅಲ್ಲಿ ಕೆಲಸ ಮಾಡೋ ಆಸೆ ಇದ್ರೆ ಅಲ್ಲಿ ನಿಮ್ಗೆ ಈ ಪ್ರೈಸಸ್ಗೆ ಒಂದು ವಿಲ್ಲನೆ ಸಿಗುತ್ತೆ. ಆದ್ರೆ ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇನ್ನ ನಾನ್ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಆವರೇಜ್ ಆಗಿ ಒಂದು ಮನೆಯಲ್ಲಿ 5ರಿಂದ 6 ಜನ ಇರಬಹುದು. ಆ ಅಷ್ಟು ಜನಕ್ಕೆ ಡಬಲ್ ಬೆಡ್ರೂಮ್ ಅಥವಾ ತ್ರಿಬಲ್ ಬೆಡ್ರೂಮ್ ಇದ್ರೆ ಸಾಕು. ಮತ್ತೆ ನಿಮ್ಗೇನಾದ್ರೂ ಮನೆ ಲೀಸ್ಗೆ ಸಿಕ್ಕಿದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಬಾಡಿಗೆಗೆ ಅಂದ್ರೆ ಮೈಂಟೆನೆನ್ಸ್ ಎಲ್ಲ ಸೇರಿಸಿ 1-1.5 ಲಕ್ಷದವರೆಗೂ ಆಗ್ಬಹುದು. ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರು ಮತ್ತೆ ಇನ್ಫ್ಲೇಷನ್ ನ ಇನ್ಕ್ಲೂಡ್ ಮಾಡಿದ್ರು ಒಂದು 30 ವರ್ಷಕ್ಕೆ ಏನಿಲ್ಲ ಅಂದ್ರೂ 5 ಕೋಟಿ ಪ್ಲಸ್ ಆಗ್ಬಹುದು. ಸೊ ಇದು ನೋಡಿದಾಗ ಸ್ಟಾರ್ಟಿಂಗ್ ನಲ್ಲಿ ಅಷ್ಟು ಕೊಟ್ಟು ಹೈ ಪ್ರೈಸ್ ಇರುವಂತಹ ಸೈಟ್ ತಗೊಳಕ್ಕೂ ಮತ್ತೆ 30 ವರ್ಷಕ್ಕೂ ಬಾಡಿಗೆ ಕಟ್ಟೋಕ್ಕೂ ಹೆಚ್ಚಿಗೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಆದ್ರೆ ಎರಡಕ್ಕೂ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಅದೇನಂದ್ರೆ ಬಾಡಿಗೆ ಮನೆಯಲ್ಲಿ ನೀವು ಈಸಿಯಾಗಿ ಶಿಫ್ಟ್ ಆಗುವಂತ ಆಪ್ಷನ್ ಇರುತ್ತೆ. ಮೈನ್ಲಿ ಫ್ರೀಡಮ್ ಇರುತ್ತೆ. ಆದ್ರೆ ಒಂದು 30 ವರ್ಷ ಆದ್ಮೇಲೆ ಏನು ರಿಟರ್ನ್ ಬರೋದಿಲ್ಲ. ಅದೇ ನೀವು ಸ್ವಂತ ತಗೋಬೇಕು ಅಂದ್ರೆ ಮೊದಲೇನೆ ಅಷ್ಟು ದೊಡ್ಡ ಅಮೌಂಟ್ ನ ಅರೇಂಜ್ ಮಾಡೋದು ಕಷ್ಟ. ಮತ್ತೆ ರೀಲೊಕೇಟ್ ಆಗೋದಕ್ಕೂ ಅಷ್ಟು ಫ್ಲೆಕ್ಸಿಬಲ್ ಆಗಿ ಇರೋದಿಲ್ಲ. ಆದ್ರೆ ಒಂದು 30 ವರ್ಷ ಆದ್ಮೇಲೆ ನಿಮ್ ಬಿಲ್ಡಿಂಗ್ ಗೆ ವ್ಯಾಲ್ಯೂ ಇಲ್ಲದೆ ಇದ್ರೂ ಅಟ್ಲೀಸ್ಟ್ ಸೈಟ್ ಗೆ ವ್ಯಾಲ್ಯೂ ಇರುತ್ತೆ. ಸೊ ಇದ್ರ ಮೇಲೆ ನೀವೇ ಡಿಸೈಡ್ ಮಾಡಿ. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಸ್ವಂತ ಮನೆ ಬೆಸ್ಟಾ ಅಥವಾ ಬಾಡಿಗೆ ಮನೆ ಬೆಸ್ಟಾ ಅಂತ ನಿಮ್ಮ ಅನಿಸಿಕೆನ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೂ ಈ ವಿಡಿಯೋದಲ್ಲಿ ಜಾಸ್ತಿ ಪ್ರೈಸಸ್ ಇರುವಂತಹ ಏರಿಯಾಗಳನ್ನೆಲ್ಲ ಹೇಳಿದೀನಿ. ಆದ್ರೆ ಬೆಂಗಳೂರಿನಲ್ಲಿ ಅತಿ ಕಡಿಮೆ ಸ್ಕ್ವೇರ್ ಫೀಟ್ ಪ್ರೈಸ್ ಇರುವಂತಹ ಏರಿಯಾ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.